ನಮಸ್ಕಾರ ರೀಪ ಎಲ್ಲರಿಗೂ. ಈಗ ಕರ್ನಾಟಕ ರಾಜ್ಯದಲ್ಲಿ ಈ ಬಸನಗೌಡ ಪಾಟೀಲ್ ಯತ್ನಾಳ ಈಗ ಏಕಾಂಗಿ ಆಗೋ ಪರಿಸ್ಥಿತಿ. ಏಕಾಂಗಿ ಅಂದ್ರೆ ಹೆಂಗ್ರಿ, ಈಗ ಏನು 4-5 ಜನ ಇದ್ದರು ಅವರು ಸಹಿತ ಈಗ ಚದುರಿ ಹೋದರು. ಈಗ ಏಕಾಂಗಿ ಹೋರಾಟ ಕೇವಲ ಬರೀ ಯಡಿಯೂರಪ್ಪನ ಮಗನ ಬೇಯುವುದು, ಎಲ್ಲ ಸ್ವಾಮೀಜಿಗಳನ್ನ ಬೇಯುವುದು, ಅನೇಕ ಧುರೀಣರನ್ನು ಬೇಯುವುದು, ನಾನೇ ಶಾಣ್ಯ ನಾನೇ ಸರ್ವಾಧಿಕಾರಿ, ಮುಸಲ್ಮಾನರಂತೂ ಹಿಗ್ಗ ಮುಗ್ಗ ಬೇಕೋತ ತಿರುಗಾಡೋದು, ಪ್ರವಾದಿ ಮೊಹಮ್ಮದ್ ಪೈಗಂಬರ ಬಗ್ಗೆ ಅವಹೇಳನ ಮಾಡಿದಿರಿ. ಈ ರೀತಿ ಬಸನಗೌಡ ಪಾಟೀಲ್ ಯತ್ನಾಳ್ ನೀ ಮಾತಾಡಿದ್ದು ನೋಡಿದರೆ ಆ ಪ್ರವಾದಿ ಮೊಹಮ್ಮದ್ ಪೈಗಂಬರ ಆದರ್ಶ ಸಿದ್ಧಾಂತ ಕೇವಲ ಒಂದೇ ಧರ್ಮಕ್ಕೆ ಸೀಮಿತವಿಲ್ಲ, ಇಡೀ ಜಗತ್ತಿಗೆ ಶಾಂತಿಯ ಸಂದೇಶ ಸಾರಿದಂಥ ಪ್ರವಾದಿಯರ ಬಗ್ಗೆ ಹಗುರವಾಗಿ ಮಾತಾಡ್ತಿ. ಅವರ ಶಾಪ ಮಾತ್ರ ನಿನಗೆ ತಟ್ಟುವುದು ಇದು ನಿಶ್ಚಿತ, 100ಕ್ಕೆ 100 ಖಚಿತ. ಈಗ ಖಡಕ್ ವಾರ್ನಿಂಗ್ ಮಾಡ್ಯಾರ, ಹೊರೆ ಹುಚ್ಚನಂಗೆ ಎಚ್ಚಕತ್ ಮಾತಾಡ್ಕೋತ ಹೋಗಬೇಡ, ನಿನ್ನ ಹಿಂದೆ ನಾವೇನು ಬರೋದಿಲ್ಲ, ನೀವೊಬ್ಬ ಏನೋ ಹೋರಾಟ ಮಾಡ್ಕೋತ ಹೋಗೋದು. ಆ ಹೋರಾಟ ಎಲ್ಲಿಗೆ ಹೋಗಿ ಮುಡ್ತೈತಿ? ಆಳವಾದ ದೊಡ್ಡ ತೆಗ್ಗಿನಲ್ಲಿ ಹೋಗಿ ಬೀಳುವ ತನಕ ಇನ್ನು ನೋಡ್ಕೋತ ನಿಂದಿರ್ತಾರ. ಅದಕ್ಕಾಗಿ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಬಲಿಷ್ಠ ನಾಯಕ ರಮೇಶ್ ಜಾರಕಿಹೊಳಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದು ಇವತ್ತು ಆ ದೃಶ್ಯವನ್ನು ಹಾಕಕತ್ತನ ನೋಡ್ರಿ. ಯಾವಾಗ ನಾಲಿಗೆ ಹರಿಬಿಟ್ಟು ಈ ರಮೇಶ್ ಜಾರಕಿಹೊಳಿ ನನ್ನ ಜೊತೆ ಅದಾರ ಅಂಥೇಳಿ ಬಹಳ ದಿಮಾಕಿನಿಂದ ತಿರುಗಾಡ್ತಿದ್ದ, ಆದರೆ ರಮೇಶ್ ಜಾರಕಿಹೊಳಿ ಎಂದು ಜಾತಿ ರಾಜಕಾರಣ ಮಾಡಲಿಲ್ಲ. ಅವರದೇ ಆದಂಥ ಇಲ್ಲಿ ಗೋಕಾಕದಲ್ಲಿ ಒಂದು ದಿನ ಬಂದು ನೋಡಿ ಸಹಿತ ಹೋಗಿದ್ದೀನಿ. ಇಷ್ಟೊಂದು ಮಹಾಪೂರದಲ್ಲಿ ಸರ್ವ ಧರ್ಮದವರು ಈ ಕುಟುಂಬವನ್ನು ಪ್ರೀತಿ ಮಾಡ್ತಾರ. ಇಲ್ಲಿ ಭಾರತೀಯ ಜನತಾ ಪಕ್ಷ ಇರಲಿ, ಇಲ್ಲಿ ಯಾವುದೇ ಪಕ್ಷ ಇದ್ದರೂ ಸಹಿತ ಈ ಜಾರಕಿಹೊಳಿಯವರ ಮುಂದೆ ಇಲ್ಲಿ ಜನಬಲವೇ ಆಶೀರ್ವಾದ. ಇದನ್ನು ತಿಳ್ಕೊಂಡು ಜೀವನ ಮಾಡಬೇಕು ಬಸನಗೌಡ ಪಾಟೀಲ್ ಯತ್ನಾಳ್. ನಿನಗೆ ಬಲಾಢ್ಯ ಒಂದು ಆಲದ ಮರ ಬೆನ್ನತ್ತಿತ್ತು, ಅದನ್ನೂ ಸಹಿತ ನೀನು ಕಳ್ಕೊಂಡು ಈಗ ನೀನು ಯಾವಾಗ ಪ್ರವಾದಿ ಮೊಹಮ್ಮದ್ ಪೈಗಂಬರ ಬಗ್ಗೆ ಮಾತಾಡಿದಿ, ಇನ್ನೂ ಮಹಾತ್ಮರ ಬಗ್ಗೆ ನೀನು ಎದವಾ ತದವಾ ಹುಚ್ಚುಚ್ಚರಂಗ ಮಾತಾಡ್ಕೋತ ಹೋದೆ ಅಂದ್ರೆ ನಿನಗೆ ಬೆಲೆ ಇಲ್ಲ. ಇನ್ನು ಕರ್ನಾಟಕ ರಾಜ್ಯದ ಜನತೆ ಅಲ್ಲ, ವಿಶ್ವವನ್ನು ಸಂದೇಶದಿಂದ ಸಾರಿದಂಥ ಪ್ರವಾದಿ ಮೊಹಮ್ಮದರ ಫಾಲೋವರ್ಸ್ಗಳು ಇಡೀ ಜಗತ್ತಿನಲ್ಲಿ 100 ಕೋಟಿ ಜನ ಇದ್ದಾರ. ಅವರು ಏನಾದರೂ ಕೈ ಎತ್ತಿ ಆ ದೇವರಲ್ಲಿ ಬೇಡ್ಕೊಂಡ್ರೆ ನಿನಗೆ ಶಾಪ ಮಾತ್ರ ತಟ್ಟುವುದು. ಎಚ್ಚರಿಕೆ ಬಸನಗೌಡ ಪಾಟೀಲ್ ಯತ್ನಾಳ್. ನೀನು ರಾಜಕಾರಣ ಮಾಡಬಹುದು, ನೀ ಮಂತ್ರಿ ಆಗಬಹುದು, ನೀ ಮುಖ್ಯಮಂತ್ರಿ ಆಗು, ಅದರ ಬಗ್ಗೆ ಏನು ತಕರಾರಿಲ್ಲ. ಯಾವುದೇ ಒಂದು ಜಾತಿಯನ್ನು ಅವಹೇಳನಕಾರಿಯಾಗಿ ಮಾತಾಡ್ತಿ, ಅದನ್ನು ಎತ್ತಿ ಕಟ್ಟಿ ಮಾತಾಡ್ತಿ, ಯುವಕರ ತಲೆಯಲ್ಲಿ ವಿಷಬೀಜವನ್ನು ಬಿತ್ತಾಕತಿ. ಅದನ್ನೆಲ್ಲ ನೋಡಿ ಇವತ್ತು ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಒಬ್ಬ ದೊಡ್ಡ ನಾಯಕ ಅದೇ ರಮೇಶ್ ಜಾರಕಿಹೊಳಿ ನಿನಗೆ ಅರೆಹುಚ್ಚನಂಗೆ ಮಾತನಾಡಬಾರ್ದಂತೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದು ಸಹಿತ ಇವತ್ತು ತೋರ್ಸಾಕತ್ತೀನಿ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ನೀನು ತಕ್ಷಣ ಆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇದೇ ವಿಜಯಪುರದಿಂದ ನೀನು ಸ್ವತಂತ್ರವಾಗಿ ಆರಿಸಿ ಬಂದರೆ ಮಾತ್ರ ನಿನ್ನ ಶಕ್ತಿ ಪ್ರದರ್ಶನ ಮಾಡಿದಂಗೆ ಆಗ್ತೈತಿ ಬಸನಗೌಡ ಪಾಟೀಲ್ ಯತ್ನಾಳ್. ಹಂಗಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಇನ್ನು ಅಧೋಗತಿಗೆ ಹೊಂಟೈತಿ. ಇನ್ನು ಕೀಲು ಇಲ್ಲದ ಗಾಡಿ ಹೊಡೆದಂಗೆ ಇನ್ನು ಇದು ಎತ್ತು ಹೋಗಿ ಬೀಳ್ತೈತಿ, ಏನು ಹುಚ್ಚಾಸ್ಪತ್ರೆ ಸೇರ್ತೈತಿ. ಇವತ್ತು ರಾಜ್ಯಾದ್ಯಂತಲ್ಲ, ದೇಶಾದ್ಯಂತ ಇವತ್ತು ಅದೇ ಸಮುದಾಯದ ಜನ ಇವತ್ತು ನಿನ್ನ ವಿರುದ್ಧ ರೊಚ್ಚಿಗೆದ್ದಾರ. ಅದನ್ನು ನೀನು ಇನ್ನು ಕಾಪಾಡ್ಕೊಳ್ಬೇಕಾದ್ರೆ ಇನ್ನು ನಿನ್ನ ಶಕ್ತಿ ಮೀರಿ ಹೋಗ್ತೈತಿ. ಆ ಜನನೂ ಸಹಿತ ನಿನಗೆ ಬೆನ್ನು ಹತ್ತುವುದಿಲ್ಲ. ಇದೇ ರಮೇಶ್ ಜಾರಕಿಹೊಳಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದು ಸಹಿತ ನಿನಗೆ ಎಚ್ಚರಿಕೆ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಮತ್ತೊಂದು ಖಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಸರ್, ಅದೇ ಈಗ ಯತ್ನಾಳ್ ಅವರು ಎಲ್ಲ ಕಡೆಗಳು ಓಡಾಡ್ತಾ ಇದ್ದಾರೆ, ಈ ಪಕ್ಷದ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದು ಎಲ್ಲ ಒಂದ್ ಕಡೆ ಏನಂತಂದ್ರೆ ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ನಡ್ಕೋತಾರೆ. ಅವ್ರು ನಿಮ್ಮ ಟೀಮ್ನಲ್ಲಿ ಇದ್ದವರು ಜೊತೆಗೆ ಏನು ಹೇಳ್ಬೇಕು? ಯತ್ನಾಳ್ ಅವರು ಈಗೂ ನಮ್ಮ ಟೀಮ್ನಲ್ಲೇ ಇದ್ದಾರೆ. ಈಗ ತಾಂತ್ರಿಕವಾಗಿ ಅವರು ಉಚ್ಚಾಟನೆ ಆಗಿರ್ಬೋದು, ಆದರೆ ನಮ್ಮ ಪೂರ್ವ ವಿಶ್ವಾಸಿ ಪದೇ ಹೇಳ್ತೇನೆ ನಾನು, ಯತ್ನಾಳ್ ಅವರು ಮಾತಿನ ಬರದಲ್ಲಿ ಕ್ಲಿಯರ್ ಮನುಷ್ಯ, ಅವ ಮಾತಾಡ್ತಾನೆ. ಬಟ್ ಅವನಲ್ಲಿ ಆ ಮಾತಿನಲ್ಲಿ ಯಾರು ದ್ವೇಷ ಮಾಡಬೇಕು ಕೆಟ್ಟ ಮಾಡಬೇಕು ವಿಚಾರ ಬಟ್ ಮಾತಾಡ್ತಾರೆ ಅವರು. ಆದಷ್ಟು ಶೀಘ್ರದಲ್ಲಿ ನಾನು ನಿನ್ನೆ ಫೋನ್ ಮುಖಾಂತರ ಒಂದು 15-20 ಮಿನಿಟ್ ಫೋನಲ್ಲಿ ಚರ್ಚೆ ಆಗಿದೆ. ಕೆಲವು ವಿಷಯ ಚರ್ಚೆ ಆಗಿದಾವೆ, ಮಾಧ್ಯಮ ಹೇಳೋದಿಲ್ಲ. ಯತ್ನಾಳ್ ಅವರು ಒಂದು ಮನವಿ ಮಾಡ್ಕೋತಾನೆ, ಈಗಾಗಲೇ ಫೋನ್ ಮಾಡಿ ನಮ್ಮ ರಾಜ್ಯದ ಜನತೆಗೆ ಗೊತ್ತಾಗಕ್ಕೆ ಮಾತಾಡ್ತಾನೆ.
ಒಟ್ಟು ಪದೇ ಪದೇ ಯಾರನ್ನೂ ನೀ ಬೇಯಬೇಡ ಮತ್ತು ಪಕ್ಷ ಮುಜುಗರವಾಗಿ ಮಾತಾಡೋದು ಈಗಾಗಲೇ ಮನವಿ ಮಾಡ್ಕೊಂಡೇ ಅವ್ರು ಸ್ಪಂದನೆ ಮಾಡೋದಂತ ವಿಶ್ವಾಸ. ಆದರೆ ಅವರು ಏನಂತ ಹುಟ್ಟು ಗುಣ ಕೆಲವೊಂದು ಸಲ ಮಾತಾಡ್ತಾರೆ, ಮಾತಾಡೋದು ಒಂದು ಬೇರೆ ರೂಪದ ಮಾತಾಡೋದು ಟ್ವಿಸ್ಟ್ ಆಗಿ ಬೇರೆ ರೂಪ ಆಗತ್ತೆ. ಉದಾಹರಣೆ ನಿನ್ನೆ ಯತ್ನಾಳ್ ಅವರು ಹುಬ್ಬಳ್ಳಿ ಪ್ರೆಸ್ ಮೀಟ್ ಮಾಡಿದ್ರು. ಯಡಿಯೂರಪ್ಪನವರು ಕೇಂದ್ರ ರಾಷ್ಟ್ರೀಯ ನಾಯಕರ ಆದೇಶ ಮೇರೆಗೆ ಮುಖ್ಯಮಂತ್ರಿ ಹುದ್ದೆ ತ್ಯಜಿಸಬೇಕಾಯ್ತು ಅವರು. ಆ ಸಂದರ್ಭದಲ್ಲಿ ಅಮಿತ್ ಶಾ ಅವ್ರು ಫೋನ್ ಮಾಡಿದ್ರು, ಅದು ಲಿಂಗಾಯತ್ OBC ಕ್ಯಾಬಿನೆಟ್ ಇಟ್ಟರು. ಅಮಿತ್ ಶಾ ಅವರು ದಬಾಸನೆ ಹಿಂದೆ ತಗೊಂತ ಹೇಳೋರು. ಬಟ್ ಅವ್ರು ಹೇಳಿದ ಅರ್ಥ